ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೊಸ ವೀಡಿಯೋಗೆ ಸ್ವಾಗತ. ಈಗ ತಾನೇ ಜಸ್ಟ್ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುಂಡು ಓಯ್ ಓಯ್. ಇನ್ನೂ ತಿಂಡಿನೂ ತಿಂದಿಲ್ಲ. ಈಗ ನಮ್ಮಮ್ಮ ಊರಿಗೆ ಹೋಗಿತ್ತು, ಊರಿಂದ ಬಂದೈತೆ. ಈಗ ತಿಂಡಿ ಮಾಡ್ತೈತೆ. ತಿಂಡಿ ತಿಂದು ಒಂದು ರೌಂಡು ಗದ್ದೆ ಹತ್ರಕ್ಕೆ ಹೋಗಿ ಬರಬೇಕು. ಒಮ್ಮೆ ಸ್ವಲ್ಪ ಕೆಲಸ ಇತ್ತು, ನಿನ್ನೆ ಮೈಸೂರಲ್ಲಿ ಹಂಗಾಗಿ ಹೋಗಿದ್ದೆ, ಅಲ್ಲೇನು ವೀಡಿಯೋ ಮಾಡೋಕ್ಕೇನು ಹೋಗಿದ್ದಿಲ್ಲ. ಈಗ ವೀಡಿಯೋನ ಎದ್ದು ಮಾಡ್ತಾಯಿದ್ದೀನಿ. ನಮ್ಮ ಗುಂಡ ನೋಡಿ, ಗುಂಡ ಓಯ್. ಅಮ್ಮ ನೆನ್ನೆ ಯಾರು ಪೂಜೆ ಮಾಡಿಸಿದ್ರು ಅಜ್ಜೂರಲ್ಲಿ? ನಾವೇ ಅತ್ತೆ ಉಳ್ಕೊಂಡಿದ್ದು, ಅತ್ತೆ ಲಕ್ಷ್ಮಂಟಿ ಮಾಡಿಸ್ತಿದ್ರು ಅಂತ. ಲಕ್ಷ್ಮಂಟಿ ಮತ್ತೆ ಮಾವ ಲಕ್ಷ್ಮಂಟಿ ಮಾಡಿಸಿದ್ರು. ಹೌದಾ? ಅಜ್ಜಿ ಹೇಳ್ತಿತ್ತು, ಜವರಮ್ಮಜ್ಜಿ ಅಲ್ಲಿ ಯಾವಾಗಲೂ ಮಾಡ್ತಾರಂತೆ ಕಾರ್ತಿಕೇಲಿ. ಮಾಡೈತೆ ಅಂದ್ರೆ ಅಮ್ಮ, ನೀನು ನಿಮ್ಮನ್ನ ಬಸ್ ಹತ್ತಿದ್ವಲ್ಲ, ಆಗ ಅಪ್ಪನೂ ಅಲ್ಲೇ ಇತ್ತು. ನಾವೊಂದು ರೌಂಡ್ ಬಂದಿದ್ದೀವಿ. ನಾವು ಅಲ್ಲೇ ಒಂದು ಈರುಳ್ಳಿಯ 100 ರೂಪಾಯಿ ತಗೊಂಡು 10 kg ಅರ್ಧ ತಗೊಂಡು ಇದು ಮಾಡಿದ್ವಾ. ಅಷ್ಟೊಳಗೆ ಅಪ್ಪ ಆ ಕಡೆಯಿಂದ ಮತ್ತೆ ತತ್ತೈತೆ. ಕ್ಯಾರೆಟು ತಗೊಂಡಿದ್ವಿ, ಅಪ್ಪನೂ ಕ್ಯಾರೆಟ್ ತಂದೈತೆ. ಈರುಳ್ಳಿ ತಗೊಂಡಿದ್ದು, ಈರುಳ್ಳಿನೂ ತಂದೈತೆ ಅಪ್ಪ. ಅಪ್ಪ ಬೀನಿಸ್ ತಗೊಂಡಿತ್ತಲ್ಲ ಅಂದ್ಬಿಟ್ಟು ನಾವೇನು ತಗೊಳಕ್ ಹೋಗ್ಲಿಲ್ಲ. ತಗೊಬ್ರ ನಲ್ಗೆ ಈರುಳ್ಳಿ ಅಲ್ಗೇನೆ ಇಲ್ಲಿಗೆ ತಗೊಬತ್ತೀನಿ ತಡೆ. ಅಲ್ಗೇನೆ ನಾವು ತಗೊಂಡಿದ್ದು, ಅಪ್ಪನೂ ತಗೋತಿತ್ತು. ನಾವೇನು ಮಾಡಲಿ? ಆ ಮೆಣಸಿನ್ಕಾಯಿ ಇನ್ನೂ ಒಣಗಿಲ್ವಾ ಅವತ್ತಿಂದ? ಇಲ್ಲೇ ಒಣಗಕ್ಲಾ? ಮನೆ ಹಿಂದಕ್ಕೆ ತಗೊಂಡೋಗ್ಲಾ? ಇಲ್ಲಿಗೆ ಬೇಡವಾ? ಮೆಣಸಿನ್ಕಾಯಿನೇ ಮೊನ್ನೆ ಕಿತ್ಕೊಂಡ್ಬಂದಿದ್ವಲ್ಲಮ್ಮ. ಇನ್ನೊಂದು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಇನ್ನು 2 days 3 days ಮೈಗೆ ಬರುತ್ತೆ ಅಂತ. ನನ್ನ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ಮತ್ತೆ ಕ್ಯಾನ್ಸಲ್ ಆಗೈತೆ. ಬರಲಿ ಅಂದ್ಬಿಟ್ಟು ಬುಕ್ ಮಾಡಿದೆ, ಬಟ್ ಮತ್ತೆ ಕ್ಯಾನ್ಸಲ್ ಆಗೈತೆ. ನೋಡಬೇಕು. ತುಂಬ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ಮೇಲೆ ವೀಡಿಯೋ ಮಾಡ್ಬೋದು ಅಂತ ತುಂಬ ಖುಷಿಯಿಂದ ಇದ್ದೆ. ಬೇಕಿತ್ತು, ಅವಶ್ಯಕತೆ ಇತ್ತು ಗೈಸ್. ಯಾಕಂದರೆ ಈಗ ಔಟ್ಸೈಡ್ ಹೋದಾಗ ಜಾಸ್ತಿ ಸೌಂಡ್ ಕೇಳುತ್ತೆ, ಮತ್ತೆ ಬಂದು ವಾಯ್ಸ್ ಕೊಡೋಕ್ಕಾಗೋದಿಲ್ಲ. ಅಲ್ಲಾದರೆ ಡೈರೆಕ್ಟಾಗಿ ಮಾತಾಡಿದ್ದನ್ನ ಕರೆಕ್ಟ್ ಮಾಡ್ಕೊಬೋದಿತ್ತು. ನೋಡೋಣ, ಮತ್ತೆ ಬುಕ್ ಮಾಡಿದ್ದೀನಿ. ಸದ್ಯಕ್ಕೆ ಈಗ ನಾನು ಗದ್ದೆ ಹತ್ರದಿಂದ ಮನೆಗೆ ಹೋಗ್ತಾಯಿದ್ದೀನಿ. ನಾನು ಜಸ್ಟ್ ಗದ್ದೆ ಹತ್ರದಿಂದ ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾನು ತಿಂಡಿನ ಬೇರೆ ಮಾಡ್ಕೊಂಡು ಹೋಗಿದ್ದಿಲ್ಲ. ಹೊಟ್ಟೆ ಸಿಕ್ಕಾಯಿತು. ತಿಂಡಿ ಏನು ತಿನ್ನೋಣ ಅಂದ್ಕೊಂಡು ತಿಂಡಿ ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಫ್ರಿಜ್ಜಲ್ಲೆಲ್ಲ ಹುಡುಕ್ಬೇಕಾರೆ ಈ ಮೋಸಂಬಿ ಸಿಕ್ಕೈತೆ. ಇದು ತಿನ್ಕೊಂಡು ಆಮೇಲಿಂದ ತಿಂಡಿ ತಿನ್ನಬೇಕು. ಬನ್ನಿ. ನೋಡಿ ಎಷ್ಟು ಬಿಸಿಲೈತೆ ನೋಡಿ. ನನ್ನ ಕಿಟಕಿಯಿಂದ ಫುಲ್ ಬಿಸಿಲು ಬರ್ತೈತೆ. ನನ್ನ ರೂಮು ತನಕಲೂ ಬಿಸಿಲೈತೆ. ಏನು ಸರ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಬಂದೆ ಗೈಫ್. ನಾನು ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಆಚೆ ಕಡೆನೇ. ಈಗ ಬಂದವನು ಕಾಲೇಜಿಂದ. ಇನ್ನೇನು ಅವ್ನು ಬಂದ ಮೇಲೆ ಗದ್ದೆ ಹತ್ರಕ್ಕೆ ಹೋಗಬೇಕು. ಅದೇ ತನಕ ಎಡಿಟ್ ಮಾಡೋಣ ಅಂತ ಕೂತಿದ್ದೆ. ಸ್ವಲ್ಪ ಭಾಗ ಎಡಿಟ್ ಆಗೈತೆ. ಸಂಜೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಸದ್ಯಕ್ಕೆ ಅವ್ನು ರೆಡಿ ಆಗೋ ತನಕ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಆಮೇಲಿಂದ ಇಬ್ಬರು ಗದ್ದೆ ಹತ್ರಕ್ಕೆ ಹೋಗ್ಬೇಕು. ಲೈಫ್ ಗದ್ದೆಗೆ ಹೋಗ್ತಾ ಇದ್ದೀವಿ ಇಬ್ಬರು. ಈಗ ತೋಟಕ್ಕೆ ಹೋಗೋದಾ? ಬಿಸಿಲು ನೋಡಿ ಇನ್ನೂ ಎಷ್ಟೊಂದೈತೆ. ನಾಳೆ 5 ಗಂಟೆ ಆಗ ಹತ್ತತ್ರ ಬತ್ತು, ಆದರೂ ಬಿಸಿಲೈತೆ. ದನಗಳನ್ನ ಮೇಯ್ಸ್ಕೊಬರೋಣ ಅಂತ ನಾನು ತಮ್ಮ ಹೋಗ್ತೀನಿ. ಈಗ ತಾನೇ ಕಾಲೇಜಿಂದ ಬಂದು ಅವನು ಊಟ ಮಾಡ್ದೆ. ಅಷ್ಟೊಂದು ನಾನು ಸ್ವಲ್ಪ ಎಡಿಟ್ ಎಲ್ಲ ಮುಗಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಇಬ್ಬರು. ಅಲ್ಲಿಗೆ ಹೋಗೋಣ. ಅವ್ರು ಕರೀತಾ ಹೋದಾದ್ರೆ ಕುಶಲು ಮತ್ತು ಸುಮಂತು ಏನೋ ಮಾಡ್ತಾರೆ ಅವರಿಬ್ಬರು. ನನ್ನ ತಮ್ಮ ಶಿವಣ್ಣವ್ರು ಶುಂಠಿ ಗದ್ದೆಗೆ ಹೋಗ್ತೀನಿ ಅಂತ ಹೋದ. ಇಲ್ಲಿ ರೋಡಲ್ಲೆಲ್ಲ ನೀರು ಬರ್ತೈತೆ ನೋಡಿ. ಇಲ್ಲಿ
ಫುಲ್ ಎಲ್ಲ ನಮ್ಮ ಗದ್ದೆ ಬಾವಿಗೆ ಹೋಯ್ತಾ ಐತೆ. ಏನು ಮಾಡ್ತಿದ್ದೀರಾ ಫ್ರೆಂಡ್ಸ್? ಫ್ರೆಂಡ್ಸ್ ನೀವು ಕಾಣ್ತಿಲ್ಲ. ಅಲ್ಲಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾಕಪ್ಪ ಬತ್ತೀಯಾ? ಅಂಗಡ ಹೋಯ್ತಂಬಲ ಅವನು ಲಯ್ಯ ಹೋಯ್ತ ಬಿಟ್ಟುಟಲ್ಲ. ಬಾಯ್ ಫ್ರೆಂಡ್ಸ್, ಬಾಯ್. ಹೋಗಿಟ್ಟು ಬನ್ನಿ ಫ್ರೆಂಡ್ಸ್, ಬಾಯ್ಕಂತೆ. ಫಿಶ್ ಫ್ರೈ ಮಾಡಕ್ ಹೋಯ್ತೀವಿ. ಲೋ ಇಲ್ಲೇ ಇರ್ತಿತ್ತಂಪ ಗೈಸ್. ಅವರು ಪಾಪ ಹುಲ್ ಕುಯ್ಯಕ್ಕೆ ಬಂದಿದ್ರು. ಸೊ ಅವ್ನು ಮತ್ತೆ ಬರ್ತಾನಂತೆ. ನಾವೀಗ ದನಗಳು ಮೇಯಿಸ್ಬೇಕು ಗಾಯ್ಸ್. ನಾವು ದನಗಳನ್ನ ಮೇಯಿಸ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ಹೋಗ್ರೋ. ಲೋ ನಿನ್ ತಮ್ಮ ಒಂದು ನಮ್ಮ ಮನೆಗೆ ಒಂದು ಮೀನು ಕೊಟ್ಟಿದ್ನಾ? ಸಣ್ಣ ಮೀನು ಇದು ಇಲ್ಲಿ ಇದ್ದವು, ಇಲ್ಲಿ ಕೊಟ್ಟಿದ್ದು. ಫುಡ್ ತಿಂತಲ್ಲ, ಅದು ಫುಡ್ ತಿಂತದೆ ಅಷ್ಟೇ. ಇಲ್ಲಿ ಅದು ಫಿಶ್ ಟ್ಯಾಂಕ್ ಹೆಂಗೆ ಹೇಳು, ಒಂದಪ್ಪ ಹಿಂಗ್ ಬಾಲ್ ಹಾಕಿ ಹಿಂಗ್ ಹೊಡಿತು ಅಂದ್ರೆ ಫಿಶ್ ಟ್ಯಾಂಕ್ ಒಳ್ಗೋಯ್ತದ ನಮ್ಮ ಮನೇದು. ಆಲೆ ಹೊಡೆದಾಗೈತೆ ಒಂದು, ಅದಕ್ಕೆ ಸೆಪ್ರೇಟ್ ಬಿಟ್ಬಿಟ್ಟಿದೀವಿ ಅದನ್ನೇ ಗೈಸ್. ಇವ್ರ ತಮ್ಮ ನಮಗೊಂದು ಮೀನು ಕೊಟ್ಟಿದ್ದ, ಕೆರೆ ಮೀನು ಅದು ಗೈಸ್. ಅವ್ರ ತಮ್ಮ ನಂಗೊಂದು ಮೀನು ಕೊಟ್ಟಿದ್ದ. ಆ ಮೀನ ನಾವು ನಮ್ಮ ಫಿಶ್ ಟ್ಯಾಂಕ್ 2 ಫಿಶ್ ಟ್ಯಾಂಕ್ ಇದ್ದು. ಒಂದು ಫಿಶ್ ಟ್ಯಾಂಕಲ್ಲಿ ಮಾಮೂಲಿ ಎಲ್ಲ ಕಲ್ಲೆಲ್ಲ ಇತ್ತು, ಅದ್ರ ಚೆನ್ನಾಗಿತ್ತು ಅಂದ್ಬಿಟ್ಟು 2 ಒಟ್ಟಿಗೆ ಬಿಟ್ಟಿದ್ದು. ಮಾಮೂಲಿ ಅಂಗಡಿ ಮೀನು ಮತ್ತು ಈ ಫಿಶ್ನು ಬಿಟ್ಟಿದ್ದು. ಈ ಫಿಶ್ಶು ಎಲ್ಲ ಚಿಕ್ಕ ಮರಿಗಳೆಲ್ಲ ತಿನ್ಕೊಬಿಟ್ಟು ಅಂದ್ಬಿಟ್ಟು ಈಗ ಸಪ್ರೇಟ್ ಹಾಕಿದ್ವಿ. ಅದೊಂದಪ್ಪ ಕಲ್ಲುಗಳಲ್ಲಿ ಒಂದು ಬಾಲಾಗಿ ಬಡಿದ್ರೆ ಆ ಫುಲ್ಲು ಫಿಶ್ ಟ್ಯಾಂಕಿಗೆ ಸ್ವಲ್ಪ ಸ್ಕ್ರಾಚಸ್ ಆಗಿ ಆಲೆ ಹೊಡೆದೇ ಹೋಗೈತೆ. ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದ ನನ್ನ ತಮ್ಮ. ಸೊ ನೋಡಿ ರೋಡ್ಗೆಲ್ಲ ನೀರು ಬಂದ್ಬಿಟ್ಟೈತೆ. ಶುಂಠಿ ಗತೆ ಹೋಗೋದಾ? ನಮ್ಮಮ್ಮ ಮೆಣಸಿನ್ಕಾಯಿ ಎಣ್ಣಾಗೈತಾ ಅಂತ ನೋಡ್ಕೊಬನ್ನಿ ಅಂತೂ. ಸೊ ಹೋಗ್ತಾ ಇದ್ದೀವಿ, ಬನ್ನಿ. ನೋಡಿ ನೀರೆಲ್ಲ ಎಷ್ಟು ಹರಿತೈತಿ ಇವತ್ತು. ನೋಡಿ ಫ್ರೆಂಡ್ಸ್, ಆ ಮೀನೆಲ್ಲ ಇಟ್ಕೋಗಿ ನಮ್ಮ ಫಿಶ್ ಟ್ಯಾಂಕ್ಗೆ ಬಿಡ್ಬೇಕು. ನಮ್ಮ ಮೀನು ತಿನ್ನಕ್ಕೆ ಇಲ್ಲೆಲ್ಲೋ ಫಿಶ್ ಐತಂತೆ, ಇಲ್ಲಿಂದ ಅವತ್ತು ಬಂದು ಬಂದವ್ರೆ. ಅದು ಎಲ್ಲ ಫಿಶ್ ಟ್ಯಾಂಕನ್ನ ಹೊಡೆದಾಕಿಟ್ಟೈತೆ ಗೈಸ್. ಮತ್ತೆ ಹೋಗ್ಬಿಡ್ತಾನಂತೆ. ಇನ್ನೊಂದು ಫಿಶ್ ಟ್ಯಾಂಕ್ ಐತೆ, ಇನ್ನೊಂದು ಹೊಡೆದಾಕ್ತಾರಂತೆ. ನೋಡಿ ಫ್ರೆಂಡ್ಸ್, ಇದು ವೀಗೂರ್ ಭತ್ತ ಯಾವ ಥರ ಬಂದೈತೆ ಬೆಳವಣಿಗೆ ನೋಡಿ. ತೆನೆ ಇಷ್ಟು ಉದ್ದ ಬಂದೈತೆ. ಡಬ್ಬಲ್ 01 ಅಂತ ವೀಗೂರ್ ಭತ್ತ ಇದು. ಈ ಸತಿ ಹಾಕಿವಿ, ಇದೇ ಪ್ರೆಸ್ಟ್ ಹಾಕಿರೋದು. ನೋಡತ್ತಳಿ ಊಟಕ್ಕೆ ಹೆಂಗೈತೆ ರುಚಿಯಾಗಿ ತಿನ್ನೋಕ್ಕೆ ಅಂತ ನೋಡಿ. ನಡೀರಿ ಗೈಸ್, ಈಗ ಶುಂಠಿ ಗದ್ದೆಗೆ ಹೋಗೋಣ. ಗದ ಹನುಮನ್ ಜಯಂತಿ ಎಷ್ಟೊಳಗೆ ಬರೋಕಿಲ್ಲ ಅಲ್ವಾ ಭತ್ತ? ಹನುಮನ್ ಜಯಂತಿ ಒಂದು 15-20 ದಿವಸಕ್ಕೆ. ಹೌದಾ? ತೊಗರಿ ಗಿಡ ಬಂದು ಸ್ವಲ್ಪ. ಗೈಸ್, ನಮ್ಮ ಊರಿನ ಹಬ್ಬ ಇನ್ನೊಂದು 20 ದಿನ ಐತೆ, ಹನುಮನ್ ಜಯಂತಿ. ಸೊ ಆಗಲೂ ವಿಡಿಯೋ ಮಾಡ್ತೀನಿ. ಇವತ್ತು 10 ಏನೋ ಶುಂಠಿ ಗದ್ದೆ ಬಗ್ಗೆ ಎಷ್ಟು ದಿನ ಆಗೈತೆ, ಮೊದಲು ಹೆಂಗಿತ್ತು ಈಗ ಹೆಂಗೈತೆ ಅಂತ ಹೇಳ್ತಾನಂತೆ. ಒಂದಪ್ಪ ಹೋಗಿ ಕೇಳ್ಕೊಬನ್ನಿ. ಹೇಳಪ್ಪ. ಆಯ್ತು ಫ್ರೆಂಡ್ಸ್, ಇವತ್ತು ಶುಂಠಿ 6 ತಿಂಗಳು ಮುಂಚೆ, 6-7 ತಿಂಗಳು ಮುಂಚೆ ಹಿಂಗಿತ್ತು. ಈಗ 8 ತಿಂಗಳು 10 ದಿವಸ ಆಗೈತೆ. ಮೊದಲು ಎಷ್ಟು ಚೆನ್ನಾಗಿತ್ತು, ಈಗ ಎಲ್ಲ ಜನಗಳೆಲ್ಲ ಅಷ್ಟು ಚೆನ್ನಾಗೈತೆ ಇಷ್ಟು ಚೆನ್ನಾಗಿತ್ತು. ಈಗ ಹೆಂಗೈತೆ ಅಂದರೆ ನನಗೆ ಒಂಥರ ಬೇಜಾರೈತೈತೆ. ಯಾಕೆಂದರೆ ಇವಾಗ ಬಿದ್ದು ಅಲ್ಲಲ್ಲೇ ಒಂದು ಟೆಂಡೆನೇ ಒಂದು ಪಟಾಣಿ ಎಗ್ರೋಯ್ತೈತೆ. ಹೆಂಗಾಗೈತೆ ಅಂತ ಮೊದಲು ತೋರಿಸ್ತೀನಿ, ಬನ್ನಿ. ಮುಂಚೆ ನಾನು ಬೆಂಗಳೂರಲ್ಲಿ ಇದ್ದಾಗ ತುಂಬ ಚೆನ್ನಾಗಿತ್ತು ಗೈಸ್. ನಾನು ವೀಡಿಯೋದಲ್ಲಿ ಇವ್ನು ಹಾಕ್ದಾಗೆಲ್ಲ ನೋಡ್ತಿದ್ದೆ, ಚೆನ್ನಾಗಿತ್ತು. ಈಗೆಲ್ಲ ಫುಲ್ ಎಲ್ಲ ಹೋಗ್ಬಿಟ್ಟೈತೆ ರೋಗ ಬಂದು. ನೋಡೋಕ್ಕೆ ಬೇಜಾರಾಗುತ್ತೆ ಗೈಸ್. ನೀವು ನೋಡಿದ್ದೀರಾ ಲಾಸ್ಟ್ ವೀಡಿಯೋಗಳಲ್ಲಿ, ಮತ್ತು ನಾನು ಸ್ವಲ್ಪ ದಿನ ಬಂದಿದ್ದೆ ಬೆಂಗಳೂರಿಂದ ಬಂದಿದ್ನಲ್ಲ, ಆ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ ಎಷ್ಟು ಚೆನ್ನಾಗಿತ್ತು ಅಂತ. ಬಟ್ ಈಗ ನೀವು ನೋಡಬೇಕು, ಫುಲ್ ಎಲ್ಲ ಒಳಗಡೆ ಎಲ್ಲ ಹೋಗ್ಬಿಟ್ಟೈತೆ. ಮನೆ ಅಲ್ಲೂ ಬರೋಣ, ಇಲ್ಲಿಂದನೇ ವೀಡಿಯೋ ಮಾಡ್ತೀನಿ. ಇಲ್ಲಿ ಯಾವ ಥರ ಆಗಿದೆ ಎಲ್ಲ
ತಡಗ ಈ ಥರ ಆಗಿ ಎಲ್ಲ ಒಣಗೋಗೈತೆ ಎಲ್ಲ ಫುಲ್ ಏನದು ಏನೂ ಇಲ್ಲ ಏನು ಈ ತಡ್ರಕ್ಕೆ ಒಂದು ಚೀಲ ಸಿಗೋದು ಡೌಟು ಆ ಥರ ಆಗಿದೆ ಈ ಸತಿ ಯಾವ ವರ್ಷ ಖರ್ಚು ಮಾಡಿರೋ ದುಡ್ಡು ಈ ಸತಿ ಅಷ್ಟು ಖರ್ಚು ಮಾಡಿವಿ. ಯಾಕೆಂದರೆ ವೈರಸ್ ಬತ್ತು, ಕೊಳ್ಳೆ ರೋಗ ಜಾಸ್ತಿ ಹೊಡಿತು, ಹಂಗಾಗಿ ಏನೂ ಉಳ್ದಿಲ್ಲ. ಅದಕ್ಕೆ ಈ ವರ್ಷ ಅಷ್ಟಿಷ್ಟು ಬೇಜಾರಾಯ್ತಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ಟಾರ್ಟಿಂಗು ಅಷ್ಟು ಚೆನ್ನಾಗಿತ್ತು, ಈಗ ಎಲ್ಲ ಹೊಂಟೋಗೈತೆ. ಸೊ ಎಲ್ಲರೂ ಚೆನ್ನಾಗೈತೆ ಅಂತ ಹೇಳ್ತೀರಾ. ಸೊ ನೋಡಿ, ಈ ಒಳಗಡೆ ಎಲ್ಲ ಹೋಗ್ಬಿಟ್ಟೈತೆ. ಮೇಲ್ಗಡೆಗೆ ಮಾತ್ರ ಚೆನ್ನಾಗಿ ಕಾಣ್ತದೆ ರೋಡ್ಗೆ, ಬಟ್ ಇಲ್ಲಿ ಒಳಗಡೆ ಎಲ್ಲ ಹೋಗ್ಬಿಟ್ಟೈತೆ. ನಾನು ವೀಡಿಯೋ ಹಾಕಿದಾಗ ಚೆನ್ನಾಗೈತೆ ಅಂತ ಹೇಳಿರ್ತೀರ, ಬಟ್ ಇಲ್ಲೆಲ್ಲ ಹೋಗ್ಬಿಟ್ಟೈತೆ. ಅದಕ್ಕೆ ಫುಲ್ ಕ್ಲಿಯರಾಗಿ ಹೇಳ್ತಾಯಿದ್ದೀನಿ, ಕ್ಲಿಯರಾಗಿ ವೀಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಈಗ ದನ ಮೇಯಿಸ್ಬೇಕು, ಬನ್ನಿ ಗೈಸ್ ಹೋಗೋಣ. ಸುಮಂತು ಬಂದ ಗೈಸ್. ಇವತ್ತು ಸುಮಂತು ಪ್ರತಿಭಾ ಕಾರಂಜಿಲಿ ಪ್ರಥಮ ಸ್ಥಾನ ಪಡೆದವನೇ ಚಿತ್ರಕಲೆಯಲ್ಲಿ. ಹೆಂಗನ್ನಿಸ್ತು ಸುಮಂತ್? ಅವನಿಗೆ ಭಯ ಆಯ್ತಿತ್ತಂತೆ ಗೆಲ್ತೀನಿ ಅಂತ. ಸೊ ಈಗ ಮನೆ ತಕ್ಕ ಹೋಗಿ ಈಗ ಬಂದ. ಆಗಲೇ ಬಂದಿದ್ದ, ಹುಲ್ಲೇನೋ ಇಡೋಕ್ಕೆ ಅಂದ್ಬಿಟ್ಟು ಹೋಗಿದ್ದ. ಸೊ ಈಗ ಬಂದವನೇ. ಕಾರ್ತಿಕ್ ಇವತ್ತು 2 ನಿಮಿಷ ಮಾತಾಡೋಣ ವಿಡಿಯೋದಲ್ಲಿ, ನಿಜ. ಇನ್ನೂ ಮಾತಾಡೋಣಂತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವನ ಶ್ರಮದ ಬಗ್ಗೆ ಹೇಳ್ಕೊತಾನಂತೆ ಗೈಸ್. ಅದನ್ನೂ ಒಂದು ವಿಡಿಯೋನ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋಗೆ ದರ್ಶನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ದರ್ಶನ್ಗೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ